ಗುಡ್ ಮಾರ್ನಿಂಗ್. ಎಸ್, ಆಲ್ ಡಿಎಕ್ಷನ್ ಫ್ಯಾಮಿಲಿ. ತುಂಬ ಜನ ನಮಗೆ ಡಿಎಕ್ಷನ್ ಎಲ್ಲ ಟೀಮ್ನವರೆಲ್ಲ ಕೇಳ್ತಾಯಿದ್ರು. ಏನಂತಂದರೆ, ಸರ್ ಸ್ವಲ್ಪ ರಿಡೆಂಪ್ಷನ್ ಬಗ್ಗೆ ಅವರಿಗೆ ಇನ್ನೂ ಕೆಲವರಿಗೆ ಕ್ಲಿಯರ್ ಆಗಿಲ್ಲ. ರಿಡೆಂಪ್ಷನ್ ಅಂದರೆ ಇಷ್ಟೇ, ಒಂದು ಕಂಪ್ನಿಯಿಂದ ಬೆಸ್ಟ್ ಸೂಪರ್ ಆಫರ್ ನಿಮಗೆಲ್ಲ ಒಂದು ಆಫರ್ ಇದೆ. ಮೊದಲೆಲ್ಲ ನಮಗೆ ಪ್ರಾಡಕ್ಟ್ ಬಿಡ್ತಾಯಿದ್ರು, ಆಫರ್ ಕೊಡ್ತಾಯಿದ್ರು. 5,000 10,000 ಪಿ ವಿ ಮಾಡಿದರೆ ನಿಮಗೆ ಒಂದು ಪ್ರಾಡಕ್ಟ್, ಯಾವುದೋ ಒಂದು ಪ್ರಾಡಕ್ಟ್ ಕೊಡ್ತಾಯಿದ್ರು. ಬಟ್ ಹಾಗಾಕೊಂಡು ನಾವು ಕಂಪ್ನಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಯಾಕಂದರೆ ನಮಗೆ ಕರೋನಾ ಟೈಮ್ನಲ್ಲಿ ಇದು ರಿಡೆಂಪ್ಷನ್ ಕೊಟ್ಟಿದ್ದರು 10%. ಸೊ ಅದರ ಆಫರ್ ಮಾಡಿದರೆ ಈಗ ಅವ್ರು ನಮಗೆ ಬಿಟ್ಟಿದ್ದಾರೆ. ಹಾಗಾಕೊಂಡು ರಿಡೆಂಪ್ಷನ್ ಅಂದರೆ ಭಾಳ ಒಂದು ಬೆಸ್ಟ್ ಇದು ನಮಗೆ ಇದು ಆಫರ್ ಅಂತ ಇರ್ಬೋದು. ರಿಡೆಂಪ್ಷನ್ ಅಂದರೆ ಇಷ್ಟೇ, ಒಂದು ಕಂಪ್ನಿ ಏನು ಮಾಡ್ತದೆ, ನೀವೊಂದು ಈ ತಿಂಗಳು ಫೆಬ್ರವರಿ ಈ ತಿಂಗಳು ನೀವೇನು ಮಾಡ್ತೀರಿ, ನೀವು 1,000 ಪಿ ವಿ ಮಾಡಿದರೆ ಅಂತ ಇಟ್ಕೊಳ್ಳಿ. ಅಂದರೆ 3,000 ರೂಪಾಯಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಕಂಪ್ನಿ 1,000 ಪಿ ವಿ ಕೊಡ್ತದೆ. ಪಿ ವಿಗೆಲ್ಲ ಇದು ಡಿ ಪಿ ರೇಟಲ್ಲಿ ನಿಮಗೆ ರಿಡೆಂಪ್ಷನ್ ಕೊಡುತ್ತೆ ಕಂಪ್ನಿ. ಅಂದರೆ 3,000ಕ್ಕೆ 10% ರಿಡೆಂಪ್ಷನ್ ಅಂದರೆ 300 ರೂಪಾಯಿ ರಿಡೆಂಪ್ಷನ್ ಬಂತು. ಈ ಅಮೌಂಟನ್ನು ತಕ್ಷಣ ಕೊಡೋದಿಲ್ಲ, ನೆಕ್ಸ್ಟ್ ಮಂತ್. ಈ ಮಂತ್ ನೀವು ಖರೀದಿ ಮಾಡಿದಿರಿ, ಈಗ ನಿಮ್ಮದು ಈ ವ್ಯಾಲಿಟ್ ಅಲ್ಲ, ಇದಕ್ಕೆ ಒಂದು ವ್ಯಾಲಿಟ್ ಬೇರೆ ಇರುತ್ತೆ. ಸೊ ರಿಡೆಂಪ್ಷನ್ ವ್ಯಾಲಿಟ್ ಬೇರೆ ಇರುತ್ತೆ. ಅಂದರೆ ಅದೊಂದು ಪರ್ಸ್, ಅದೊಂದು ಅಕೌಂಟ್. ಆ ಅಕೌಂಟಲ್ಲಿ ನಿಮ್ಮದು ಈ 300 ರೂಪಾಯಿ ಅಲ್ಲಿ ಇರುತ್ತೆ. ಓಕೆ, ಅದು ನೆಕ್ಸ್ಟ್ ಮಂತ್ ನೀವು ಮತ್ತೆ 1,000 ಪಿ ವಿ ಮಾಡಿದಿರಿ. ಆವಾಗ ಏನಾಯಿತು, ಮತ್ತೆ ನಿಮ್ಗೆ ಏನಾಗುತ್ತೆ, 1,000 ಪಿ ವಿಗೆ ಮತ್ತೆ ಅಲ್ಲಿ 300 ರೂಪಾಯಿ ಇರುತ್ತೆ. ನೀವು 300 ರೂಪಾಯಿ ಕಟ್ಟಬೇಕಾಗಿಲ್ಲ ಅಲ್ಲಿ. ಅಂದರೆ ನೀವು 3,000 ರೂಪಾಯಿ ಕಟ್ಟಬೇಕಾಗಿಲ್ಲ. ನೀವು ಏನು 2,700 ಕಟ್ಟಿದರೆ ಆಯ್ತು ಅಲ್ಲಿ. ಓಕೆ, 2,700 ಕಟ್ಟಿದರೆ ನಿಮ್ಮದೇನಾಗುತ್ತೆ 300 ರೂಪೀಸ್ ಅದರೊಳಗೆ ಹೋಗ್ಬಿಡುತ್ತೆ, ರಿಡೆಂಪ್ಷನ್ ಆಗಿ ಹೋಗ್ಬಿಡುತ್ತೆ. ಅಂದರೆ ನೀವು ಕಟ್ಟೋದು ಬರೀ 2,700 ಕಟ್ಟಿದರೆ ಆಯ್ತು ನೆಕ್ಸ್ಟ್ ಮಂತು. ಓಕೆ, 3,000 ಕಟ್ಟೋ ಅವಶ್ಯಕತೆ ಇಲ್ಲ. ಹಾಗೆ ಇದು ರಿಡೆಂಪ್ಷನ್ ಕೊಡ್ತಾ ಇದ್ದಾರೆ. ಸೊ ಇದು ಬೆಸ್ಟ್ ಆಫರ್. ಎಲ್ಲರೂ ನೀವು ಈ ರಿಡೆಂಪ್ಷನ್ನು ನಿಮಗೆ 6 ತಿಂಗಳವರೆಗೆ ಇರ್ತದೆ. ಈ ತಿಂಗಳೇನು ಮಾಡಿದಿರಲ್ಲ, 6 ಮಂತ್ ಈ ರಿಡೆಂಪ್ಷನ್ ಅಮೌಂಟ್ ನೀವು ಯಾವಾಗ ಬೇಕಾದ್ರೆ ಬೈ ಮಾಡ್ಬೋದು. ನಿಮ್ಮ ವ್ಯಾಲೆಟಲ್ಲೇ ಇರುತ್ತೆ ಅದು ಅಮೌಂಟು. ನೀವು ಯಾವ ತಿಂಗಳು ಬೇಕಾದ್ರೆ ನೀವು ತೊಗೋಬೋದು. ಓಕೆ, 6 ತಿಂಗಳು ನಿಮಗೆ ಟೈಮ್ ಇರುತ್ತೆ. ಇದ್ರದ್ದು ಸಿಂಪಲ್ಲಾಗಿ ಹೇಳಿದ್ದೀನಿ. ಮತ್ತು ಕೆಲವ್ರಿಗೆ ಏನಾಗುತ್ತೆ, ಈಗ ಮೈ ಹೋಮ್ ಮೈ ಶಾಪ್ ಮಾಡುವಂಥವ್ರು ಇದ್ದೀರಿ. ಅದು ತುಂಬ ಜನ ಈಗ ಮಾಡ್ತಾಯಿದ್ದಾರೆ ಮೈ ಹೋಮ್ ಮೈ ಶಾಪ್. ಯಾಕಂದರೆ ನಾನು ಅದ್ರ ಬಗ್ಗೆ ಭಾಳ ಮಾತಾಡೋದಿಲ್ಲ. ಮೈ ಹೋಮ್ ಮೈ ಶಾಪ್ ಯಾರೆಲ್ಲ ನಿಮ್ಮ ಬಿಸ್ನೆಸ್ ಅಂದ್ಕೊಂಡಿದ್ದೀರಿ ಅವರೆಲ್ಲ ಮೈ ಹೋಮ್ ಮೈ ಶಾಪ್ ಮಾಡ್ತಾಯಿದ್ದಾರೆ. ಕೆಲವರು ಸ್ಟಾರ್ಟಿಂಗೇ ಒಂದು 20,000 30,000 50,000 ದುಡ್ಡು ಹಾಕ್ತಾಯಿದ್ದಾರೆ. ದುಡ್ಡು ಹಾಕಿಬಿಟ್ಟು ಮನೇಲಿ ಇಟ್ಕೊಂಡೇ ಮಾಡ್ತಾಯಿದ್ದಾರೆ. ಅವ್ರಿಗನ್ಕೂ ಬೆಸ್ಟ್ ಆಫರ್ ಇದು. ಎಕ್ಸಾಂಪಲ್ ನಾನು ಹೇಳೋದಾದರೆ, ನೀವೊಂದು 20,000 ರೂಪೀಸ್ ಇಲ್ಲ, ಜಸ್ಟ್ ಒಂದು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಕಂಪ್ನಿ ಎಷ್ಟು ಕೊಡುತ್ತೆ, 10% ಅಂದರೆ ಜಸ್ಟ್ ಒಂದು 1,000 ರೂಪೀಸ್ ನಿಮಗೆ ಅಂದರೆ ನಿಮಗೆ ಏನಾಗುತ್ತೆ, ಈ ಒಂದು 10% ಅಂದರೆ 10,000ಗೆ 10% ಅಂದರೆ 1,000 ರೂಪಾಯಿ ನಿಮಗೆ ಅಲ್ಲಿ ಆ್ಯಡ್ ಆಗಿರುತ್ತೆ, ನಿಮ್ಮ ವ್ಯಾಲಿಟಲ್ಲಿ ಇರುತ್ತೆ. ಓಕೆ, ರಿಡೆಂಪ್ಷನ್ ಆಗಿರುತ್ತೆ, ವ್ಯಾಲಿಟಲ್ಲಿ ಇರುತ್ತೆ. ನೆಕ್ಸ್ಟ್ ಮಂತ್ ನೀವೇನು ಮಾಡಿದ್ದೀರಿ, ಮತ್ತು ಈಗ ಸರಿ ಕೇಳ್ಕೊಳ್ಳಿ, ಇದೊಂದು ಬಹಳ ಒಂದು ವಿಶೇಷ ಅದು. ಈ ಮಂತ್ ನೀವು ಎಷ್ಟೇ ತೊಗೊಳ್ಳಿ, ನೋ ಪ್ರಾಬ್ಲಮ್. ಈ ಮಂತ್ 1,000 ಮೇಲೆ ನಿಮಗೆ ಎಷ್ಟೇ ತೊಗೊಂಡ್ರು ನಿಮಗೆ ರಿಡೆಂಪ್ಷನ್ ಸಿಗುತ್ತೆ. ಆದರೆ ನೆಕ್ಸ್ಟ್ ಮಂತ್ ಹಾಗಲ್ಲ. ಸರಿ ಕೇಳ್ಕೊಳ್ಳಿ, ನೆಕ್ಸ್ಟ್ ಮಂತ್ ಏನು ಗೊತ್ತುಂಟಾ, ಬಿಲೋ ಸ್ಟಾರ್ ಇದ್ದವರು ಸರಿ ಕೇಳ್ಕೊಳ್ಳಿ. ಬಿಲೋ ಸ್ಟಾರ್ ಅಂದರೆ ಇನ್ನೂ ಸ್ಟಾರ್ ಆಗಿಲ್ಲ, ಸ್ಟಾರ್ ಹತ್ತಿರ ಇದ್ದೀರಿ, ಅವರಿಗೆ ಫಸ್ಟ್ ಬಿಲ್ ಮಾತ್ರ 1,000 ಮಾಡಬೇಕು. 1,000 ಮಾಡಬೇಕು ಫಸ್ಟ್ ಬಿಲ್. ಈ ರಿಡೆಂಪ್ಷನ್ ತೊಗೋಬೇಕಾದ್ರೆ ಫಸ್ಟ್ ಬಿಲ್ 1,000 ಮಾಡಿಕೊಂಡು ಅವ್ರು ಬಿಲ್ ಹಾಕಬೇಕು. ಇಲ್ಲ ಸರ್ ನಮ್ಮದು 1,000 ಆಗಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಯಾವಾಗ 1,000 ಆಗುತ್ತೆ, ಮಂತ್ ಎಂಡ್ವರೆಗೂ ಟೈಮ್ ಇರುತ್ತೆ. 1,000 ಪಿ ವಿ ಅಂದರೆ 1,000 ಪಿ ವಿ ಅಂದರೆ 3,000 ರೂಪಾಯಿ. 1,000 ಪಿ ವಿ ಅಂದರೆ ಒಂದು 3,000 ರೂಪಾಯಿ ಅಷ್ಟು ನೀವು ಮತ್ತೆ ಪರ್ಚೇಸ್ ಮಾಡಿದಾಗ ಈಗ ಹೋದ ತಿಂಗಳು ತೊಗೊಂಡಂಥ ರಿಡೆಂಪ್ಷನ್ ನಿಮಗೆ ಸಿಗುತ್ತೆ. ಓಕೆ, ಬಿಲೋ ಸ್ಟಾರ್ ಇದ್ದು 1,000 ಪಿ ವಿ ಫಸ್ಟ್ ಇದು. ಯಾಕೆ ನೆಕ್ಸ್ಟ್ ಮಂತ್ ನಾ ಹೇಳ್ತಾ ಇರೋದು ಮಾರ್ಚಲ್ಲಿ. ಓಕೆ, ಆಮೇಲೆ ಮತ್ತು ಯಾರು ಸ್ಟಾರ್ ಆ್ಯಂಡ್ ಎಬೋ ಅವ್ರಿಗೇನಪ್ಪ ಇದೆ ಅಂದರೆ, ಅವರು ಫಸ್ಟ್ ಬಿಲ್ಲೇ ರಿಡೆಂಪ್ಷನ್ ತೊಗೋಬೇಕಂದ್ರೆ, ನಂಗೆ ರಿಡೆಂಪ್ಷನ್ ಬೇಡ ಅಂದರೆ ನೀವು ಮಲ್ಟಿಪಲ್ ಬಿಲ್ ಹಾಕ್ಬೋದು, ಏನು ತೊಂದರೆ ಇಲ್ಲ. ಮಲ್ಟಿಪಲ್ ಅಂದರೆ ಈ ತಿಂಗಳು 2,000 ಹಾಕಿದೆ, ನೆಕ್ಸ್ಟ್ ಮಂತ್ 1,000 ಹಾಕಿದೆ, ಬಿಲ್ ಹಾಕ್ಬೋದು. ರಿಡೆಂಪ್ಷನ್ ಹಣ ಬೇಕು ಅಂದರೆ ನೀವು ಫಸ್ಟ್ ಬಿಲ್ ಮಾತ್ರ 3,000 ಮಾಡಬೇಕು. ಫಸ್ಟ್ ಬಿಲ್ 1ನೇ ತಾರೀಕು ಮಾಡಿ, 15ನೇ ತಾರೀಕು ಮಾಡಿ, 30ನೇ ತಾರೀಕಿಗೆ ಮಾಡಿ, ನೋ ಪ್ರಾಬ್ಲಮ್. ಆದರೆ ಫಸ್ಟ್ ಬಿಲ್ ಏನಾಗಿರಬೇಕು, ನೆಕ್ಸ್ಟ್ ಮಂತ್ನ ಹೇಳ್ತಾ ಇರೋದು. ಈ ಮಂತ್ ನೀವು ಎಷ್ಟೇ ಮಾಡಿ ನೋ ಪ್ರಾಬ್ಲಮ್. ಫಸ್ಟ್ ಬಿಲ್ ಮಾತ್ರ 3,000 ಆಗಲೇಬೇಕು.
ಸ್ಟಾರ್ ಆ್ಯಂಡ್ ಎಬೋ, ಸ್ಟಾರ್, ರೂಬಿ, ಡೈಮಂಡ್ ಯಾರೇ ಇರಲಿ ಅವ್ರು ಆಗಬೇಕು. ಅವಾಗ ಅದು ಕಂಪ್ನಿಯವರು ಆ್ಯಸ್ ಇದು ಕಂಪ್ನಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಸೊ ನಮ್ಗೆ ಬಂದಿಲ್ಲ ಅಂತ ಕಡೆಗೆ ನಮಗೆ ಫೋನ್ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಅವಾಗ ಏನಾಗುತ್ತೆ, ಆ ರಿಡೆಂಪ್ಷನ್ ನಿಮಗೆ ಸಿಗುತ್ತೆ. ಈ ಮಂತ್ ಮಾಡಿದ್ದು ನೆಕ್ಸ್ಟ್ ಮಂತು ರಿಡೆಂಪ್ಷನ್ ನೀವು ಸಿಗುತ್ತೆ. ಹಾಗಾಕೊಂಡು ಇದು ಮಾತು ಕೇರ್ಫುಲ್ಲಾಗಿ. ಆಮೇಲೆ ಈ ಕೆಲವರಿಗೆ 20,000 ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರಿ ಅಂದರೆ ಈ ತಿಂಗಳು ಮಾಡಿದ್ರಿ, ನೆಕ್ಸ್ಟ್ ಮಂತ್ ನಿಮ್ಗೆ 2,000 ರೂಪಾಯಿ ರಿಡೆಂಪ್ಷನ್ ಆಗುತ್ತೆ. ನೀವು ಬೈ ಪರ್ಚೇಸ್ ಯಾವಾಗ ಸರ್ ನಮಗೆ ಎಷ್ಟು ತೊಗೋಬೇಕು ನೆಕ್ಸ್ಟ್ ಮಂತು ಅಂತ, ಪ್ರಾಡಕ್ಟ್ ಎಷ್ಟು ತೊಗೋಬೇಕು. ಈಗ ನೀವು 20,000 ಖರೀದಿ ಮಾಡಿದ್ರಿ, ನೆಕ್ಸ್ಟ್ 20,000 ತೊಗೊಂಡಾಗ ನೀವು ಮತ್ತೆ 20,000 ನೀವು ಬೈ ಮಾಡಿದಾಗ ಅವಾಗ 2,000 ರೂಪಾಯಿ ನಿಮಗೆ ರಿಡೆಂಪ್ಷನ್ ಆಗುತ್ತೆ, ಆಟೋಮೆಟಿಕ್ ಆಗುತ್ತೆ. ನೀವು 20,000 ಕಟ್ಟಬೇಕಾಗಿಲ್ಲ, 18,000 ಕಟ್ಟಿದರೆ ಆಯ್ತಲ್ಲಿ. ಓಕೆ, ಆವಾಗ ನಿಮಗೆ 2,000 ರಿಡೆಂಪ್ಷನ್ ಆಗಿ ನಿಮಗೆ 10% ರಿಡೆಂಪ್ಷನ್ ಬರುತ್ತೆ. ಆಮೇಲೆ ಮತ್ತೇನಾಗುತ್ತೆ, ಈಗ ಮತ್ತೆ ಬೈ ಮಾಡಿದ್ರಲ್ಲ ಅದಕ್ಕೆ ಮತ್ತೆ ಏನಾಗುತ್ತೆ, ಈಗ 20,000 ಬೈ, ಈಗ 18,000 ಬೈ ಮಾಡಿದ್ರಿ, ಅದಕ್ಕೆ ಮತ್ತೇನಾಗುತ್ತೆ ನೆಕ್ಸ್ಟ್ ಮಂತ್ ರಿಡೆಂಪ್ಷನ್ ನಿಮಗೆ ಅಲ್ಲಿ ಅಮೌಂಟ್ ಇರುತ್ತೆ. ಆ ರಿಡೆಂಪ್ಷನನ್ನು ಮತ್ತೆ ನೀವು ತೊಗೋಬೋದು. 6 ಮಾರ್ಕ್ ನಿಮಗೆ 6 ಅಲ್ಲ 1 ಇಯರ್ ಟೈಮ್ ಇರುತ್ತೆ. 1 ಇಯರ್ ಟೈಮ್ವರೆಗೂ ನೀವು ಈ ರಿಡೆಂಪ್ಷನ್ ಹಣ ಯಾವಾಗ ಬೇಕಾದ್ರೂ ನೀವು ತೊಗೊತಾ ಹೋಗ್ಬೋದು. ಅಂದರೆ ಈ ಥರ 30,000 ಹಾಕಿದರೆ 3,000 ರಿಡೆಂಪ್ಷನ್ ಹಣ ನಿಮಗೆ ಸಿಗುತ್ತೆ. 3,000 ನಿಮಗೆ ಸಿಗುತ್ತೆ. ಆವಾಗ ಈಗ ನೆಕ್ಸ್ಟ್ ಎಕ್ಸಾಂಪಲ್ ನಾನು ಹೇಳಿದೆ, ಈ ತಿಂಗಳು ನೀವು ಒಂದು 30,000 ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರಿ ಮೈ ಹೋಮ್ ಮೈ ಶಾಪ್ ಮಾಡಲಿಕ್ಕೆ. ಆದರೆ ನೆಕ್ಸ್ಟ್ ಮಂತ್ ಮಾತ್ರ ನಿಮಗೆ 30,000 ಖರೀದಿ ಮಾಡಲಿಕ್ಕೆ ಆಗಲ್ಲ, 10,000 ಮಾಡ್ತೀರಿ. ಆವಾಗ ಎಷ್ಟು ರಿಡೆಂಪ್ಷನ್ ಸಿಗುತ್ತೆ? ಆವಾಗ ನಿಮ್ಮದು 3,000 ಅಲ್ಲಿ ಅಮೌಂಟ್ ಇದ್ದೇ ಇರುತ್ತೆ. ಇಲ್ಲಿ ನೀವು 10,000 ಮಾತ್ರ ಮಾಡಿದ್ದೀರಿ. ಆವಾಗ ನಿಮಗೆ ಕಂಪ್ನಿ ಏನು ಮಾಡ್ತದೆ ಅಂದರೆ, ನೀವು ಅವಾಗ ಅಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಾದ್ರೆ ಈಗ ನೀವು 10,000 ಖರೀದಿ ಮಾಡ್ತಾಯಿದ್ದೀರಿ, ಅಲ್ಲಿ 10,000 ಖರೀದಿ ಮಾಡೋ 10,000 ಕೊಡಬೇಕಂತಿಲ್ಲ, 9,000 ಕೊಟ್ಟರೆ ಆಯಿತು. ಯಾಕಂದರೆ 1,000 ಮಾತ್ರ ರಿಡೆಂಪ್ಷನ್ ಆಗುತ್ತೆ ನಿಮಗೆ. 2,000 ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾಕಂದರೆ ನೀವು 30,000 ತೊಗೊಂಡಿಲ್ಲ, ಅದಕ್ಕೋಸ್ಕರ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆಮೇಲೆ ಅದನ್ನು ನೆಕ್ಸ್ಟ್ ಮಂತ್ ತೊಗೋಬೋದು. ಮತ್ತು ನೆಕ್ಸ್ಟ್ ಮಂತ್ 10,000 ಪರ್ಚೇಸ್ ಮಾಡಿದ್ರಿ, ಆವಾಗ ಮತ್ತೆ 1,000 ರೂಪೀಸ್ ರಿಡೆಂಪ್ಷನ್ ಆಯಿತು. ಅದು ಕ್ಯಾರಿ ಫಾರ್ವರ್ಡ್ ಆಗ್ತದೆ, ಮತ್ತು ಕ್ಯಾರಿ ಫಾರ್ವರ್ಡ್ ಮತ್ತು 10,000 ಮತ್ತು ನೆಕ್ಸ್ಟ್ ಮಂತ್ ಮತ್ತೆ ಅದನ್ನು ನೀವು ತೊಗೋಬೋದು. ಓಕೆ, ನೀವು ತೊಗೋಬೋದು. ಇಲ್ಲ ಸರ್ ನಾವು 10,000 ತೊಗೊಳ್ಳೋ, 5,000 500 ಲೆಸ್ ಆಗುತ್ತೆ. ಹೀಗೆ ನಿಮಗೆ 1 ಇಯರ್ವರೆಗೂ ಅಂದರೆ 11,000 ಅಂದರೆ 12,000 ಕೆಳಗಡೆ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ 6 ತಿಂಗಳವರೆಗೆ ರಿಡೆಂಪ್ಷನ್ ಹಣ ತೊಗೋಬೋದು. ಅವರು ಏನು ಮಾಡ್ತಾ ಇದ್ದಾರೆ ಸರ್, ನಮಗೆ 12,000 ಮೇಲ್ಪಟ್ಟು ಯಾರೆಲ್ಲ ಖರೀದಿ ಮಾಡ್ತಾರಲ್ಲ ಪ್ರಾಡಕ್ಟನ್ನು, ಅವರಿಗೆ 1 ವರ್ಷ ರಿಡೆಂಪ್ಷನ್ ಹಣ ತೊಗೊಳ್ಳಿಕ್ಕೆ ಟೈಮ್ ಕೊಟ್ಟಿದ್ದಾರೆ ಕಂಪನಿಯವರು. ಹಾಗಾಕೊಂಡು ಸೊ ಇದು ಬೆಸ್ಟ್ ಆಫರ್. ನೀವು ರಿಡೆಂಪ್ಷನ್ ನೋಡಿ, ನಾನು ಏನು ಹೇಳ್ತೀನಿ ಗೊತ್ತುಂಟ, ಈಗ ಯಾರೆಲ್ಲ ಸ್ವಲ್ಪ ನಮ್ಮ ಬಿಸ್ನೆಸ್ ಅಂತ ಮಾಡ್ತಾಯಿದ್ದೀರಿ ಸರ್, ನಾವು ಸ್ವಲ್ಪ ಪ್ರಾಡಕ್ಟ್ ಇಟ್ಕೊಂಡು ನಾವು ಒಳ್ಳೆ ಮೂಮೆಂಟ್ ಮಾಡ್ತಾಯಿದ್ದೀವಿ, ನನಗೆ ಕಸ್ಟಮರ್ ಜಾಸ್ತಿ ಇದ್ದಾರೆ ಅಂತ ಎಲ್ಲ ಮಾಡ್ತಾಯಿದ್ದೀರಿ, ದಯವಿಟ್ಟು ಅಂಥವರು ಒಂದು 50,000 1 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಬೆಸ್ಟು. ಯಾಕಂದರೆ ನೀವೊಂದು 1 ಲಕ್ಷ, ಈಗ ನೋಡಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ 1 ವರ್ಷ ಟೈಮ್ ಇರುತ್ತೆ. 1 ಲಕ್ಷ ಹಣವನ್ನು ನೀವು ತೊಗೋಬೋದು. 50,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ 50,000 ರಿಟರ್ನ್ ತೊಗೋಬೋದು. ನೀವು 50,000 ಇನ್ವೆಸ್ಟ್ಮೆಂಟ್ ಮಾಡಿದ ಹಣನೇ ರಿಟರ್ನ್ ತೊಗೋಬೋದು. ನೋಡಿ 5,000 ನಿಮಗೆ 1 ವರ್ಷಕ್ಕೆ 5,000 ಎಷ್ಟಾಯಿತು? 10 ತಿಂಗಳಿಗೆ ನಿಮ್ಮ ಹಣ ಬಂದುಬಿಡ್ತು. 12 ತಿಂಗಳಲ್ಲ, 10 ತಿಂಗಳಿಗೆ ನಿಮ್ಮ ಹಣ ಬಂದುಬಿಡ್ತು. ನೀವೇನು ಮಾಡ್ತೀರಿ? ಒಂದು 50,000 ಖರೀದಿ ಮಾಡ್ತಾ ಹೋಗ್ತೀವಿ ಪ್ರಾಡಕ್ಟನ್ನು. ಖರೀದಿ ಮಾಡೋದು ನಿಮ್ಮ ಕನ್ಸ್ಯೂಮರ್ಗೆ ಕೊಡ್ತಾ ಇರ್ತೀರಿ. ಓಕೆ, ಅವಾಗ ಏನಾಗುತ್ತೆ, ಈಗ 50,000 ಖರೀದಿ ಮಾಡಿದರೆ ನೆಕ್ಸ್ಟ್ ಮಂತ್ ನಿಮ್ಮದು ಅಲ್ಲಿ 5,000 ರೂಪಾಯಿ ಇದೆ ರಿಡೆಂಪ್ಷನ್. ನೀವು 45,000 ತುಂಬಿದ್ರೆ ಆಯಿತು. ನೆಕ್ಸ್ಟ್ ಮಂತು ಮತ್ತೆ ಖರೀದಿ ಮಾಡಿದರೆ ಮತ್ತೆ ಅಲ್ಲಿ ಅಮೌಂಟ್ ಇದ್ದೇ ಇದೆ ನಿಮ್ಮದು. ಮತ್ತು 45,000 ತುಂಬಿದ್ರಾಯಿತು. ಹಾಗೆ 10 ತಿಂಗಳು 12 ತಿಂಗಳವರೆಗೂ ನಿಮಗೆ ಟೈಮ್ ಇರುತ್ತೆ ಈ ಅಮೌಂಟನ್ನೇ ಖರೀದಿ ಮಾಡಲಿ. 1 ಲಕ್ಷ ಹಾಕಿದವ್ರದ್ದು 10,000 ಅಲ್ಲೇ ರಿಡೆಂಪ್ಷನ್ ಅಮೌಂಟ್ ಇರುತ್ತೆ. ನೆಕ್ಸ್ಟ್ ಮಂತ್ ಅದನ್ನ 1 ಲಕ್ಷ ಅಂದರೆ ಒಂದು 10 ತಿಂಗಳಲ್ಲಿ ನೀವು ಹಾಕಿದ 1 ಲಕ್ಷವನ್ನು ಅಂದರೆ ನೀವು ತೊಗೊಂಡ್ಬಿಡ್ಬೋದು, ರಿಟರ್ನ್ ತೊಗೊಂಡ್ಬಿಡ್ಬೋದು. 10% ಅಂದರೆ 10 ತಿಂಗಳಿಗೆ ನಿಮಗೆ 1 ಲಕ್ಷ ಅಮೌಂಟ್ ಬಂದುಬಿಡುತ್ತೆ. ನೋಡಿ, ಇದು ಬಹಳ ಒಂದು ಬೆಸ್ಟ್ ಆಫರ್ ಇದೆ. ಯಾಕಂದರೆ ಇದು ಬರೋದು ಕಮ್ಮಿ. ಈಗ ನಮಗೆ ಕರೋನಾ ಒಂದು 4 ವರ್ಷದ ಹಿಂದೆ ಒಂದು ಸರಿ ಕೊಟ್ಟಿದ್ರಿ ಈ ಥರ. ಸೊ ಹಾಗಾಕೊಂಡು ಈಗ ಬಂದಿದೆ, ಆಫರ್ ಬಂದಿದೆ. ದಯವಿಟ್ಟು ಯಾರು ಬಿಡಬೇಡಿ. ಹಾಗಾಕೊಂಡು ನಿಮ್ಗೆ ಏನಾಗುತ್ತೆ ಅಂದರೆ, ನೀವು ನೋಡಿ ಇಲ್ಲಿ ಹೇಳ್ತೀನಿ ನಾನು, ಒಂದು 10,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಜಸ್ಟು ಬಂದವರಿಗೆ, ಯಾರು ಹೊಸದಾಗಿ ಬಂದವರಿಗೆ 10,000 ಇನ್ವೆಸ್ಟ್ಮೆಂಟ್ ಮಾಡಿಸಿದರೆ ಅವರಿಗೆ 10,000ಕ್ಕೆ 2,500 ರಿಟೇಲ್ ಪ್ರಾಫಿಟ್ ಸಿಗುತ್ತೆ.
ಅಲ್ಲೊಂದು ಪ್ರಾಫಿಟ್ ಆಯಿತಾ. ಆಮೇಲೆ 10,000ಕ್ಕೆ 1,000 ಅಂದರೆ ರಿಡಮ್ಷನ್ ಸಿಗುತ್ತೆ ಅವರಿಗೆ. ಎಷ್ಟಾಯಿತು? 3,500 ಆಯಿತು. ಆ ಕಡೆಗೆ ಅವರಿಗೆ ಬೋನಸ್ ಫಸ್ಟ್ ಜಾಯಿನ್ ಆಗಿ ಅವ್ರಿಗೆ ಬೋನಸ್ ಬಂದವರಿಗೆ ಅವರಿಗೆ ಬೋನಸ್ ಬಂದಿರುತ್ತೆ ಈ 3,500. ಟೋಟಲಿ 3,850 ರೂಪಾಯಿ ಅವರಿಗೆ ರಿಡಮ್ಷನ್ ಅಮೌಂಟ್ ಸಿಗುತ್ತೆ 10,000 ಹಾಕಿದರೆ. ಓಕೆ, ಅಂದರೆ ರಿಡಮ್ಷನ್ ಅಮೌಂಟ್ 1,000 ಸಿಗುತ್ತೆ. ಟೋಟಲ್ ನಾನು ಹೇಳ್ತಾ ಇರೋದು, ಒಂದು ಬೋನಸ್ ಬರ್ತದೆ, ರಿಟೇಲ್ ಪ್ರಾಫಿಟ್ ಬರ್ತದೆ, ರಿಡಮ್ಷನ್ ಸಿಗುತ್ತೆ. ಇಷ್ಟು. ಈಗ ಸ್ಟಾರ್ ಏಜೆಂಟು ಅವ್ರು ಮಾಡಿದರೆ 2,500 10,000 ಪರ್ಚೇಸ್ ಮಾಡಿದರೆ 2,500 ಅವರಿಗೆ ಏನಾಗುತ್ತೆ ರಿಟೇಲ್ ಪ್ರಾಫಿಟ್ ಸಿಗುತ್ತೆ, 1,000 ರಿಡಮ್ಷನ್ ಅಮೌಂಟ್ ಸಿಗುತ್ತೆ, 1,000 ಬೋನಸ್ ಬರುತ್ತೆ. ಟೋಟಲಿ 4,500 ಸ್ಟಾರ್ ಏಜೆಂಟಿಗೆ ಹಿಂಗೆ ಸಿಗುತ್ತೆ. ಸ್ಟಾರ್ ರೂಬಿ, ಸ್ಟಾರ್ ಡೈಮಂಡು, ಹೀಗೆ ನೀವು ಏನು ಮಾಡ್ತೀರಿ ಆದಷ್ಟು ನೀವೇನು ಮಾಡ್ತೀರಿ ಸ್ವಲ್ಪ ದೊಡ್ಡ ಹಣ, ದೊಡ್ಡ ಮೊತ್ತದ ಒಂದು 20,000 30,000 50,000 ಈ ಒಂದು ಮಟ್ಟದ ಹಣ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮ್ಮಂತ ಇದೆ ಸರ್ ಹಣ ಇದೆ. ಆದರೆ ಏನಾಗುತ್ತೆ ಅಲ್ಲಿ ಇಟ್ಕೊಂಡು ಕೂತ್ರೆ ಬೆಳೆಯೋದಿಲ್ಲ, ಬಡ್ಡಿ ಏನು ಬರೋದಿಲ್ಲ. ಅದನ್ನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಭಯಂಕರ ನೀವು ಮಾಡ್ಬೋದು. ನೀವು ಹಾಕಿದ 50,000 ನಿಮಗೆ ಒಂದು ವರ್ಷದಲ್ಲೇ 10 ತಿಂಗಳಲ್ಲೇ ತೊಗೊಂಡ್ಬಿಡ್ಬೋದು. ಒಂದು ವರ್ಷ ಟೈಮ್ ಇದೆ ನಿಮ್ಗೆ ತೊಗೊಳ್ಳಿಕ್ಕೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮೈ ಹೋಮ್ ಮೈ ಶಾಪ್ ಎಲ್ಲ ಯಾರೆಲ್ಲ ಮಾಡಬೇಕು ಅಂತ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಅವರಿಗೆಲ್ಲ ಬೆಸ್ಟ್ ಆಫರ್ ಇದೆ. ಯಾರು ಬಿಡಬೇಡಿ, ಯಾಕಂದರೆ ಈ ತಿಂಗಳು 38 ಮಾತ್ರ ಈ ತಿಂಗಳು. ಅದಕ್ಕೋಸ್ಕರ ಬೇಗ ನೀವು ಖರೀದಿ ಮಾಡಿರಿ. ಆದರೆ ಈ ತಿಂಗಳು ಏನು ರೂಲ್ಸ್ ಇಲ್ಲ ನಿಮಗೆ. ಮಲ್ಟಿಪಲ್ ಬಿಲ್ ಮಾಡ್ಬೋದು, 1,000 ಮಾಡ್ಬೋದು, 3,000 ಮಾಡ್ಬೋದು, 5,000 10,000 ನೀವು ಪಿ ವಿ ಮಾಡ್ಕೋಬೋದು. ಅಂದರೆ ನೀವು ಎಷ್ಟು ಬೇಕಾದರೂ 1,000 ಮೇಲೆ ಇರಬೇಕು ನಿಮಗೆ ರಿಡಮ್ಷನ್ ಸಿಗಬೇಕಂದ್ರೆ. 1,000 ಪಿ ವಿ ಅಂದರೆ 3,000 ಪಿ ವಿ ಮೇಲೆ ಇರಬೇಕು. ಓಕೆ, ಅದರಿಂದ ಇಷ್ಟು ನೆನ್ಪಿಟ್ಕೊಳ್ಳಿ. ಆಮೇಲೆ ನಿಮಗೇನು ಡೌಟ್ಸ್ ಇತ್ತಂದರೆ ಎನಿ ಟೈಮ್ ನಾವು ಇರ್ತೀವಿ, ನಾವು ಸೀನಿಯರ್ ಇದ್ದೀವಿ. ನಿಮ್ಗೆ ಎನಿ ಡೌಟ್ಸ್ ಇದ್ದರೂ ನಮಗೆ ಕಾಲ್ ಮಾಡಿ, ನಿಮ್ಗೆ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲ ನಿಮಗೆ ಗೈಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.